ಎಸ್, ಇವತ್ತು ನೋಡ್ತಾ ಇರ್ಬೋದು ಒಂದು 6 ಪಪ್ಪೀಸ್ ಶಿಡ್ಜು. ಸೊ ನಮ್ಮ ಓನ್ ಬ್ರೀಡಿಂಗು ಶಿಡ್ಜು ಪಪ್ಪೀಸ್ ನಿಮ್ಮ ಮುಂದೆ ತಂದಿದ್ದೀನಿ. ತುಂಬ ದಿವಸ ಹೋಗಿತ್ತು ಶಿಡ್ಜು ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಇವತ್ತು ನಂದೇ ಓನ್ ಲಿಟರ್ ಆಗಿರೋದ್ರಿಂದ ಸೊ 6 ಪಪ್ಪಿನೂ ನಿಮ್ಮೊಂದು ವಿಡಿಯೋ ಮಾಡಿದ್ರೆ ನಿಮ್ಗೊಂದು ರೆಫರೆನ್ಸ್ ಗೊತ್ತಾಗುತ್ತೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. 6 ಪಪ್ಪೀಸ್ ಇದೆ, 4 ಮೇಲ್ 2 ಫೀಮೇಲ್. ಸೊ ಎಲ್ಲ ಪಪ್ಪೀಸ್ ಹೆಲ್ದಿಯಾಗಿ ಆ್ಯಕ್ಟಿವ್ ಆಗಿದೆ. ಸೊ ಒಂದೊಂದೇ ತೋರಿಸ್ಕೊತಾ ಹೋಗ್ತೀನಿ. ಸೊ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಕ್ವಾಲಿಟಿಯ ಶಿಡ್ಜು ಪಪ್ಪೀಸು. ಸೊ ಇದು ಏಜ್, ಇದು ಪ್ರೈಸು, ಇದ್ರ ಪೇರೆಂಟ್ಸು, ಸೊ ಎಲ್ಲ ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇದೇನು ನೋಡ್ತಾ ಇದ್ದೀರಾ, ಶಿಡ್ಜು 32 ಡೇಸ್. ಸೊ 32 ದಿವಸಕ್ಕೆ ನೋಡ್ತಾ ಇರ್ಬೋದು ಕ್ವಾಲಿಟಿ ಹೆಂಗಿದೆ. ಸೊ ಸೂಪರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಜಸ್ಟ್ 32 ಡೇಸ್, ಇವತ್ತಿಗೆ 32 ದಿವಸ ಆಗಿದೆ. ಒಂದು ಬ್ಯೂಟಿಫುಲ್ ಕ್ವಾಲಿಟಿಯ ಮೇಲ್ ಹಾಗೂ ಫೀಮೇಲ್ ಪಪ್ಪಿ ನಮ್ಮದೇ ಲಿಟ್ರ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆಲ್ಲ ಪಪ್ಪಿನೂ ಟೇಬಲ್ ಮೇಲೆ ಬಿಟ್ಟು ನಿಮಗೆ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಒಂದೇ ವೀಡಿಯೋಲಿ. ಒಂದು ಲೆಸ್ ಮೇಂಟೆನೆನ್ಸಲ್ಲಿ ಒಂದು ಕಮ್ಮಿ ಪ್ರೈಸ್ಗೆ ನೀವು ಪಪ್ಪೀಸ್ ನೋಡ್ತಾ ಇದ್ದರೆ ಅದು ಶಿಡ್ಜು ಆಗಿರುತ್ತೆ. ಪ್ರೈಸ್ ಬಂದು 11,000. ಸೊ 11,000ಗೆ ಫೀಮೇಲ್ ಪಪ್ಪಿ. ಸೊ 11,000 ಫೀಮೇಲ್ ಪಪ್ಪಿ, 13,000 ಮೇಲ್ ಪಪ್ಪಿ. 13,000ಕ್ಕೆ ಮೇಲು, 11,000 ಫೀಮೇಲು. ಸೊ ಫೀಮೇಲ್ಗಿಂತ ಮೇಲು ಎಂಥ ಡಿಫ್ರೆನ್ಸ್ ಏನು ನಿಮ್ಗೆ ಜಾಸ್ತಿ ಹೇಳಲ್ಲ. ಯಾಕಂದರೆ ನೀವು ನೋಡ್ತಾ ಇರ್ಬೋದು ಇದು ಫೀಮೇಲು, ಇದು ಮೇಲು. ಹಂಗೆ ನೋಡಿಕೊಂಡ್ರೆ ಫೀಮೇಲ್ ಸೈಜ್ ದಪ್ಪ ಇದೆ ನೋಡ್ತಾ ಇರ್ಬೋದು. ಫೀಡಿಂಗ್ ಅಷ್ಟೇ. ಸೊ ದಪ್ಪ ಸಣ್ಣ ಅಂತಲ್ಲ, ಫೀಡಿಂಗ್ ಜಾಸ್ತಿ ತೊಗೊಳುತ್ತೆ ಫೀಮೇಲು ಮೇಲು ಅಂತ. ಸೊ ಹಾಗಾಗಿ ಎಲ್ದಿ ವಿಷಯಕ್ಕೆ ಬಂದರೆ ಎಲ್ಲ 6 ಪಪ್ಪಿ ನೋಡ್ತಾ ಇರ್ಬೋದು. ಇದ್ರಮ್ಮ 6 ಪಪ್ಪಿ ಮರಿ ಹಾಕಿತ್ತು. 6 ಪಪ್ಪಿ ಕೂಡ ಹೆಲ್ದಿಯಾಗಿ ನೋಡ್ತಾ ಇರ್ಬೋದು ಎಷ್ಟು ಆ್ಯಕ್ಟಿವ್ ಆಗಿದೆ. ಅದಕ್ಕೆ ನಿಮಗೆಲ್ಲ ವಿಡಿಯೋ ಮಾಡ್ತಿದ್ದೀನಿ. ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಬಂದರೆ ಡೆಫಿನೆಟ್ ಟ್ರಾನ್ಸ್ಪೋರ್ಟೇಷನ್ ನಮ್ಮ ಕಡೆಯಿಂದ ನಿಮ್ಗೆ ಅವೈಲೇಬಲ್ ಇರುತ್ತೆ. ಆಲ್ ಓವರ್ ಕರ್ನಾಟಕ ಸೇಫಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ. ವಿತಿನ್ ಬೆಂಗಳೂರು ಕೂಡ ಮಾಡ್ಕೊಡ್ತೀವಿ. ವಿತಿನ್ ಬೆಂಗಳೂರು ಹೆಂಗೆ ಮಾಡ್ತೇನೆ, ಪೋರ್ಟರಲ್ಲಿ ಮಾಡ್ಕೊಡ್ತೀವಿ. ತುಂಬ ಜನ ಕೇಳ್ತಿದ್ದೀನಿ ಪೋರ್ಟರ್ ಸೇಫ್ ಅಂತ. 1000% ಸೇಫು. ಸೊ ಇಲ್ಲಿವರೆಗೂ ನಾವು ಮಾಡಿರೋ ವಿತಿನ್ ಬೆಂಗಳೂರು ಪೋರ್ಟರ್ ಕೇಸಸಲ್ಲಿ ಯಾವುದು ನಮಗೇನೂ ಇದಾಗಿಲ್ಲ, ತೊಂದರೆ ಆಗಿಲ್ಲ. ಸೊ ಹಾಗಾಗಿ ಪೋರ್ಟರ್ ಇಸ್ ಸೇಫ್ ಅಂತ ನಾನು ಹೇಳ್ತೀನಿ. ಅದು ಬಿಟ್ಟು ಔಟ್ಸೈಡ್ ಬ್ಯಾಂಗ್ಳೂರ್ ಮಾಡಿಕೊಡ್ಬೇಕು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಅವೈಲೇಬಲ್ ಇರುತ್ತೆ ಆಲ್ ಓವರ್ ಕರ್ನಾಟಕ. ಸೊ ಗ್ರೂಮ್ ಮಾಡಿಕೊಂಡು ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಒಂದು ಬೆಸ್ಟ್ ಪಪ್ಪಿ. ಸೊ ಬಿಗಿನರ್ಸ್ಗೆ, ಸೊ ಬಿಗಿನರ್ಸ್ ಯಾರು ನಾನು ಫಸ್ಟ್ ಟೈಮ್ ಪಪ್ಪೀಸ್ ಆಗ್ತಾಯಿದ್ದೀನಿ ಯಾವ ಪಪ್ಪಿ ಅಂದರೆ ಡೆಫಿನೆಟಾಗಿ ಶಿಡ್ಜು ಆಗಿರುತ್ತೆ. ಬಿಗಿನರ್ಸ್ಗೆ ಶಿಡ್ಜು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಮ್ಮಿ ಮೇಂಟೆನೆನ್ಸ್ ಅಂದರೆ ನಿಮ್ಗೆ ಫುಡ್ ಮೇಂಟೆನೆನ್ಸ್ ಅಂತೂ ಬಿಡಿ, ಫುಡ್ ಮೇಂಟೆನೆನ್ಸ್ ತುಂಬ ಕಮ್ಮಿನೇ, ಲೆಸ್ ಅಂದ್ಕೊಳ್ಳಿ. ಗ್ರೂಮಿಂಗ್ ಒಂದು ನಿಮ್ಗೆ ಮೇಂಟೆನೆನ್ಸ್ ಬರುತ್ತೆ. ಗ್ರೂಮಿಂಗ್ ಟೈಮ್ ಟು ಟೈಮ್ ನೀವು ಗ್ರೂಮ್ ಮಾಡಿಬಿಟ್ರೆ ಗ್ರೂಮಿಂಗ್ ನಿಮಗೆ ಪರ್ಫೆಕ್ಟಾಗಿ ನೀವು ಮೇಂಟೈನ್ ಮಾಡ್ಕೊತಾ ಹೋದರೆ ನಿಮಗೆ ಮೇಂಟೆನೆನ್ಸ್ ಬೇರೆ ಏನೂ ಬರೋಲ್ಲ. ಫುಡ್ ಅಂತೂ ತುಂಬ ಚೂರು, ಇಷ್ಟೇ ಒಂದು ಟೈಮ್ಗೆ ಇಷ್ಟೇ ತಿನ್ನೋದು. ಅದು 2 ಟೈಮ್ ಅಲ್ಲ, ಒಂದೇ ಟೈಮು. ಒಂದು ಟೈಮ್ ಕರೆಕ್ಟಾಗಿ ತಿನ್ನುತ್ತೆ, ಇನ್ನೊಂದು ಟೈಮ್ ತಿನ್ನೋದು. ಸೊ ಹಾಗಾಗಿ ಕಮ್ಮಿ ಮೇಂಟೆನೆನ್ಸಲ್ಲಿ ಒಂದು ಪಪ್ಪಿ, ಒಂದು ಬಿಗಿನರ್ಸ್ಗೆ ಪಪ್ಪಿ ನೋಡ್ತಾ ಇದ್ದರೆ ಅದು ಶಿಡ್ಜು ಆಗಿರುತ್ತೆ. ಅದು ಬಿಟ್ಟು ಮಕ್ಕಳಿರೋ ಮನೆಗೆಲ್ಲ ಸೇಫಾಗಿ ಸಾಕೋಬೋದು. ರೆಗ್ಯುಲರ್ ಟ್ರಾವೆಲರ್ಸ್, ನಾನು ಫ್ರೀಕ್ವೆಂಟ್ ಟ್ರಾವೆಲ್ ಮಾಡ್ತೀನಿ, ಪಪ್ಪಿ ಜೊತೆ ಟ್ರಾವೆಲ್ ಮಾಡಬೇಕು ಅಂದರೆ ಅವ್ರಿಗೆ ಈ ಪಪ್ಪಿ ಸೇಫ್. ಯಾಕಂದರೆ ಅವ್ರ ಜೊತೆನೇ ಪಪ್ಪಿನ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೋದು. ಸೊ ಒಬ್ಬರಿಗೆ ಒಂದು ಪಪ್ಪಿ ಜೊತೆ ಟ್ರಾವೆಲ್ ಮಾಡಬೇಕು ಅಂತಾರೆ. ಸೊ ಹಾಗಾಗಿ ಅವ್ರ ಜೊತೆನೇ ಪಪ್ಪಿ ಕೂಡ ಟ್ರಾವೆಲ್ ಮಾಡ್ಬೋದು. ಹಾಗಾಗಿ ಇದೊಂದು ಟಾಯ್ ಬ್ರೀಡಿಗೆ ಕ್ಲಾಸಿಫೈ ಆಗುತ್ತೆ. ತುಂಬ ಲೆಸ್ ಹೈಟ್ ಬರುತ್ತೆ, ಒಂದು ಕಾಂಪ್ಯಾಕ್ಟ್ ಅಂತಲೇ ಹೇಳ್ಬೋದು ಹೈಟು. ಸೊ ಹೈಟು ಕಾಂಪ್ಯಾಕ್ಟು, ವೆಯ್ಟ್ ಅಂತೂ ನಿಮ್ಗೆ ಮ್ಯಾಕ್ಸಿಮಮ್ 8ವರೆಗೂ ಹೋಗುತ್ತೆ ಅಷ್ಟೇ, 8 to 9 ಹೋಗುತ್ತೆ. ಅದ್ಮೇಲೆ ಹೈಟ್ ನಿಮಗೆ ಮತ್ತು ವೆಯ್ಟು ಹೋಗೋಲ್ಲ. ಸೊ ಹಾಗಾಗಿ ಒಂದು ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಪ್ರೈಸು ಇವತ್ತು ನಮ್ಮ ಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಒಟ್ಟಿಗೆ ಆಗಲ್ಲ, ಒಂದು 4 ಮರಿ ಎತ್ಕೊಡ್ತೀನಿ. ಎಸ್, ಸೊ 4 ಟೋಟಲ್ 6 ಬ್ಯೂಟಿಫುಲ್ ಶಿಡ್ಜು ಪಪ್ಪೀಸ್ ಅವೈಲೇಬಲ್ ಇದೆ. ಸೊ ಈ ಪಪ್ಪಿ ನೀವು ನೋಡಿದ್ರೆ ನಿಮ್ಮ ಫ್ರೆಂಡ್ಸ್ ಯಾರನ್ನ ನೋಡ್ತಾ ಇದ್ದರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ. ಸೊ ಈ ಪಪ್ಪಿ ನನ್ನ ಕೈಲಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನೀವು ನೋಡ್ತಾ ಇದ್ದರೆ ಡೈರೆಕ್ಟಾಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 11,000 and 13,000. ಎಸ್, ಬೆಂಗಳೂರು ಮಲ್ಲೇಶ್ವರಂ ನಮ್ಮ ಲೊಕೇಶನ್. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಪೆಟ್ಸ್ ಲೋಕ ವೈ ಧನುಷ್. ಥ್ಯಾಂಕ್ ಯು.